ರೈಲು ಚಲಿಸುತ್ತಿದ್ದರೂ ಜೀವ ಭಯ ಬಿಟ್ಟು ಹಳಿದಾಡ್ತಾ ಇರುವಂತಹ ಸಾರ್ವಜನಿಕರು ಈ ದೃಶ್ಯ ಕಂಡಿದ್ದು ಕೆಂಗೇರಿ ಉಪನಗರದ ಎನ್ಪಿಎಸ್ ಶಾಲೆಯ ಹತ್ತಿರ. ಕಾರಣ, ಈ ಹಳಿಗಳ ಮೂಲಕವೇ ಪಕ್ಕದ ಬಿಡಿಎ ವಸತಿ ಸಂಕೀರ್ಣಕ್ಕೆ ಹೋಗುವುದಕ್ಕೆ ಸದ್ಯಕ್ಕೆ ಸಿಗುವಂತಹ ಮಾರ್ಗವಿದು. ಈ ಹಳಿಗಳ ಮೂಲಕವೇ ಪಕ್ಕದ ಬಿಡಿಎ ವಸತಿ ಸಂಕೀರ್ಣಕ್ಕೆ ಹೋಗಲು ಸದ್ಯಕ್ಕೆ ಇರುವ ಮಾರ್ಗವಿದು. ಬಿಟ್ರೆ ಆರ್ವಿ ಕಾಲೇಜ್ ರಸ್ತೆಯಲ್ಲೂ ರೈಲ್ವೆ ಗೇಟ್ ಇರೋ ಕಾರಣ ಅಲ್ಲೂ ಸಹ ಕಾಯಬೇಕಾದಂತಹ ಸ್ಥಿತಿಯನ್ನ ಬಿಟ್ರೆ ಕೆಂಗೇರಿ ಬಳಸಿಕೊಂಡು ಬರಬೇಕು ಅನ್ನೋದು ಇಲ್ಲಿಯರ ಸ್ಥಳೀಯರ ಆರೋಪ. ಫ್ಲಾಟ್ ಅಸೋಸಿಯೇಷನ್ ನಾನು ಇದೇ ನಿವಾಸಿ, ಅಂದರೆ 10 ಇಯರ್ಸಿಂದ ನಾನು ಇಲ್ಲೇ ನಿವಾಸಿ ಆಗಿದ್ದೇನೆ. ಇಲ್ಲಿ ಫ್ಲೈಓವರ್ ಆಗ್ತಿರೋದು ನಮಗೆ ಉಪಯೋಗ ಆಗುತ್ತೆ, ತುಂಬ ಉಪಯೋಗನೇ. ನಾವೇ ಕೊಟ್ಟಿದ್ದು ಲೆಟ್ರನ್ನ. ಅಟ್ಲೀಸ್ಟು ಇಲ್ಲಿಂದ ಮೇಲಕ್ಕೆ ತರಕಾರಿ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಬ್ರಿಡ್ಜ್ ಎತ್ತಿ ಹೋಗಬೇಕು. ಆಮೇಲೆ ರೈಲು ತುಂಬ ಓಡಾಡ್ತಾ ಇದೆ, ಟ್ರೈನ್ಸ್ ಎಲ್ಲ ತುಂಬ ಅನುಕೂಲ ಆಗುತ್ತೆ ಜನಕ್ಕೆ. ಆದ್ದರಿಂದ ನಮಗೆ ಮಾಡೋದು ತುಂಬ ಅನುಕೂಲ ಗೌರ್ಮೆಂಟಿಂದ. ಕೆಲವು ಲೆಟ್ರುಗಳನ್ನ ನಾವು ಕೊಟ್ಟಿದ್ದು ಮೊನ್ನೆ MLA ಬಂದ ಸೋಮಶೇಖರ್. ಉಪಯೋಗ ಆಗಲಿ ಬಿಡಿ, ಏನು ನಮಗೇನು ಇದರ ಉಪಯೋಗದಿಂದ ಅನುಕೂಲ ಇದೆ ಹೊತ್ತು ಅದರಿಂದ ಏನು ಇದೇ ಆಗಿಲ್ಲ. ತರಕಾರಿ ತರಕ್ಕಾಗಲಿ ಉಪನಗರಕ್ಕೆ ಹೋಗೋದು ಅನುಕೂಲ ಆಗುತ್ತೆ. ಇದು ಕೇಳಿ ಈ ಫ್ಲೇವರ್ ಮಾಡಿಬಿಟ್ರಂತೂ ತುಂಬ ಈಸಿ ಆಗುತ್ತೆ ಸರ್. ಈಗ ರೈಲ್ವೆ ಗೇಟ್ ಅದು ಹಿಂಸೆ ಅವಾಗ ಆಗಲ್ಲ, ಕಷ್ಟ ಆಗಲ್ಲ, ತುಂಬ ಈಸಿ ಆಗುತ್ತೆ ಅಷ್ಟೇ. ಇನ್ನೇನೂ ಇಲ್ಲ ಅಷ್ಟೇ. ಕೆಂಗೇರಿ ನಾಗರಿಕ. ಇನ್ನು ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಬರಬೇಕು ಅನ್ನೋದು ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿದೆ. ಇದಕ್ಕಾಗಿ ಸುಮಾರು 6,000 ಜನರ ಸಹಿ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ಕೆಂಗೇರಿ ನಾಗರಿಕ. ಈ ರೈಲ್ವೆ ಬ್ರಿಡ್ಜ್, ಓವರ್ ಬ್ರಿಡ್ಜ್ 25 ಕೋಟಿ ಸ್ಯಾಂಕ್ಷನ್ ಆಗಿದೆ ಶಾಸಕರಿಂದ ಅಂತ ನಮಗೆ ತಿಳಿದು ಬಂದಿದೆ. ಈಗ ಎಲೆಕ್ಷನ್ ಎಲ್ಲ ಮುಗಿದಿದೆ. ಈಗ ಆದಷ್ಟು ಬೇಗ ಇಲ್ಲಿ ಆ ಬ್ರಿಡ್ಜ್ ಆಗೋದ್ರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ, ಉಪಯೋಗಗಳಾಗುವಂಥ ಸಾಧ್ಯತೆಗಳು ಹೆಚ್ಚಿವೆ. ಆದ್ದರಿಂದ ನಮ್ಮ ಶಾಸಕರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ಆದಷ್ಟು ಬೇಗ ಕೆಲಸ ಆದರೆ ಸಾರ್ವಜನಿಕರು ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇಲ್ಲ, ಕೆಂಗೇರಿ ಉಪನಗರದಲ್ಲಿ ಸುಮಾರು ಒಂದು 35 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. 1.25 ವರ್ಷದಿಂದ ಅಂದರೆ ಫೆಬ್ರವರಿ 2023ಗೆ ನಾವೊಂದು ಪೆಟಿಷನ್ ಫೈಲ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೊಂದು ಕ್ಯಾಂಪೇನ್ ಮಾಡಿದ್ವಿ, ಫ್ಲೈಓವರ್ ಫಾರ್ ಕೆಂಗೇರಿ ಅಂತ ಹೇಳಿ. ಸುಮಾರು 6,743 ಜನ ಸಿಗ್ನೇಚರ್ ಕೂಡ ಮಾಡಿದ್ರು ಅದಕ್ಕೆ. ಈ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಆದಮೇಲೆ ನಾವು MLAನ ಒಂದು ಸತಿ ಮೀಟ್ ಮಾಡಿದ್ವಿ. ನಮ್ಮ MLA ಆದಂಥ ಸೋಮಶೇಖರ್ ಅವ್ರಿಗೆ ಮೀಟ್ ಮಾಡಿ ಮನವಿ ಕೂಡ ಸಲ್ಲಿಸಿದ್ವಿ. ಸೊ ಸೋಮಶೇಖರ್ ಅವರು ಅದೇ ಒಂದು ಮೀಟಿಂಗಲ್ಲಿ ಇಮಿಡಿಯೇಟಾಗಿ ಒಂದು DRM ಮೀಟಿಂಗ್ ಆಗಬೇಕು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಹತ್ರ ಅಂತ ಹೇಳಿಬಿಟ್ಟು ಮೀಟಿಂಗ್ ಕೂಡ ಸ್ಕೆಡ್ಯೂಲ್ ಮಾಡಿಕೊಟ್ಟು ನಾವು ಮತ್ತು BBMP ಅವರು ಮತ್ತು ಅಧಿಕಾರಿಗಳು, BBMPಯಿಂದ ಮತ್ತು ರೈಲ್ವೆ ಅಧಿಕಾರಿಗಳು 3 ಜನನೂ ಕೂತ್ಕೊಂಡು ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅವತ್ತೇ ಒಂದು 25 ಕೋಟಿಗೆ ಅವರು ಬಜೆಟ್ ಕೂಡ ಕೊಟ್ಟಿದ್ರು ರೈಲ್ವೇಸ್ ಅವರು. ಹಾಗೆ ನಂತರ ಎಲೆಕ್ಷನ್ ಆಯಿತು, ಅಸೆಂಬ್ಲಿ ಎಲೆಕ್ಷನ್ ಆಯಿತು. ಅದಾದಮೇಲೆ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ. ನಮಗೆ BBMP ಅವರು ಕಂಪ್ಲೀಟ್ ಪ್ರಾಜೆಕ್ಟ್ ನಾವೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. 25 ಕೋಟಿ ಪ್ರಾಜೆಕ್ಟ್. ಮತ್ತು ತಮ್ಮೆಲ್ಲರಿಗೂ ಗೊತ್ತಿದೆ 25 ಕೋಟಿ ಸ್ಯಾಂಕ್ಷನ್ ಕೂಡ ಆಗಿದೆ BBMPಯಿಂದ. ಅದಕ್ಕೆ ನಾನು ಸೋಮಶೇಖರ್ಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಕೆಂಗೇರಿ ಉಪನಗರದಲ್ಲಿ ನಮಗೆ ಕನೆಕ್ಟ್ ಮಾಡಬೇಕು ಅಂದರೆ ಮೈಸೂರು ರೋಡ್ಗೆ ನಮಗಿದ್ದಿದ್ದು 2 ರಸ್ತೆ. ಒಂದು ನಮ್ಮ ಜ್ಞಾನಬೋಧಿನಿ ರೈಲ್ವೆ ಗೇಟ್ ಏನಿದೆ ಅದು. ಸೊ ಅಲ್ಲಿ ಭಾಳಷ್ಟು ಕಷ್ಟಗಳಾಗ್ತಾ ಇದೆ ನಮಗೆ. ನೀವು ನೋಡಿದ್ದೀರಿ, ಸುಮಾರು 82 ಟ್ರೈನು ಪ್ರತಿದಿನ ಸರಾಸರಿ ಓಡಾಡುತ್ತೆ. ಸುಮಾರು 62 ಸತಿ ಗೇಟ್ ಕೂಡ ನಾವು ಗೇಟ್ಗಳು ಹಾಕ್ತಾ ಇದ್ದಾರೆ. ಸೊ ಅದರಿಂದ ಭಾಳ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಆ ವೆಯ್ಟಿಂಗ್ ಪೀರಿಯಡ್ ಏನಿದೆ ಆ್ಯಾವ್ರೇಜ್ ಅದು 15ರಿಂದ 17 ನಿಮಿಷದವರೆಗೂ ನಾವು ಪ್ರತಿಯೊಬ್ಬರು ಅಲ್ಲಿ ವೆಯ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಈಗಿದೆ. ಈಗ ಆರ್ವಿ ಕಾಲೇಜ್ ಪಕ್ಕ ಒಂದು ಎದುರುಗಡೆ ಒಂದು ಅಂಡರ್ ಪಾಸ್ ಕೂಡ ಈಗ ಆಗಿದೆ. ಅದು ಈಗ ರೂಫಿಂಗ್ ಕೆಲಸ ನಡೀತಾ ಇದೆ ಅಂತ ಗೊತ್ತಾಗಿದೆ. ಅದು ಬೇಗ ಆಗುತ್ತೆ. ಸೊ ಈಗ ಕೆಂಗೇರಿಲಿ ಒಂದು ಅಂಡರ್ ಪಾಸ್ ಇದೆ. ಸೊ ಇದೊಂದು ಬ್ರಿಡ್ಜ್ ನಮ್ಮದು ರೆಡಿ ಆಗಿಬಿಟ್ರೆ ಏನು ನಾವು 80 ಫೀಟ್ ರೋಡ್ ಹೊಯ್ಸಳ ಸರ್ಕಲಿಂದ ಡೌನ್ ತಾವು ನೋಡ್ತಾ ಇದ್ದೀರಿ, NPS ಸ್ಕೂಲಿಂದ ಮುಂದೆ ಬಂದು ನೆಕ್ಸ್ಟ್ ಈ ಕಡೆಗೆ BDA ಅಪಾರ್ಟ್ಮೆಂಟ್ಗೆ ಬಂದು ಮೈಸಂದ್ರಿಗೆ ಜಾಯ್ನ್ ಆಗುತ್ತೆ ಮೈಸೂರು ರೋಡಲ್ಲಿ. ಇದೊಂದು ಆಗಿಬಿಟ್ರೆ ನಮ್ಮ ಭಾಳಷ್ಟು ಸಂಕಟ, ಇನ್ನು 30-35 ವರ್ಷ ನಮ್ಮದು ಕನಸೇನಿದೆ ಅದು ನನಸಾಗುವಂಥ ಒಂದು ಖುಷಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇದರ ಪರವಾಗಿ ಕಳೆದ ಫೆಬ್ರವರಿಯಲ್ಲೇ ಕ್ಷೇತ್ರದ ಶಾಸಕರಾದ ST ಸೋಮಶೇಖರ್ BBMP ವತಿಯಿಂದ ಸುಮಾರು 25 ಕೋಟಿ ಹಣವನ್ನು ಮೀಸಲಿರಿಸಿದ್ದಾರೆ. ಈ ಬಗ್ಗೆ BBMP ಬಜೆಟ್ನಲ್ಲೂ ಸಹ ಅನೌನ್ಸ್ ಮಾಡಲಾಗಿದೆ.
ಲೋಕಸಭಾ ಚುನಾವಣೆ ಇದ್ದ ಕಾರಣ ಕಾಮಗಾರಿ ಆರಂಭ ಆಗಿರಲಿಲ್ಲ. ಇದೀಗ ಚುನಾವಣೆ ಮುಗಿದಿರುವುದರಿಂದ ಇನ್ನಷ್ಟೇ ಕಾಮಗಾರಿ ಆರಂಭವಾಗಬೇಕಿದೆ. ಇನ್ನು ರೈಲ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯವನ್ನು ಸಹ ಮುಗಿಸಿದ್ದಾರೆ. ಇನ್ನು ರಾಜ್ಯ ರೈಲ್ವೆ ಸಚಿವರಾಗಿ ವಿ ಸೋಮಣ್ಣ ಅವರು ಆದಷ್ಟು ಬೇಗ ಆಸಕ್ತಿ ವಹಿಸಿ ಕಾಮಗಾರಿಯನ್ನು ಆರಂಭಿಸಬೇಕಾಗಿದೆ. ಕಿರುತೆರೆ ಮತ್ತು ಸಿನಿಮಾ ನಟ. ಈಗ ವಿಷಯ ಏನಂದರೆ, ಕೆಂಗೇರಿ ಉಪನಗರದಲ್ಲಿ ಒಂದು ಬಹಳ ಹಿಂದಿನಿಂದ ಒಂದು ಕನಸಿತ್ತು. ಕನಸೇನೆಂದರೆ, ಇಲ್ಲಿ ನಮ್ಮ ಹೊಯ್ಸಳ ಸರ್ಕಲಿಂದ ಮತ್ತು ನಮ್ಮ ಜ್ಞಾನಬೋಧಿನಿ ಮೈಸೂರು ರೋಡ್ಗೆ ಒಂದು ROB ರೈಲ್ವೆ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋದು ನಮ್ಮ ಕನಸು. ಯಾಕಂದರೆ ಬಹುಶಃ ಇಲ್ಲಿ ಇರೋವಂಥ ನಿವಾಸಿಗಳಿಗೆ ಅನುಭವ ಆಗಿರುತ್ತೆ. ಅಲ್ಲಿ ಹೆವಿ ಟ್ರಾಫಿಕ್ ಕಂಜಂಕ್ಷನ್ ಆಗುತ್ತೆ, ಅಲ್ಲಿ ಹೋಗೋಕ್ಕೆ ಆಗಲ್ಲ. ಸಪೋಸು ಒಂದು ಟ್ರೈನ್ ಏನಾದರೂ ಬಂದರೆ ಸುಮಾರು ಒಂದು 15ರಿಂದ 25 ನಿಮಿಷ ನಿಂತ್ಕೋಬೇಕಾಗುತ್ತೆ, ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ. ಮತ್ತು ಟ್ರೈನ್ ಪಾಸ್ ಆದಮೇಲೆ ಸುಮಾರು ಅಲ್ಲಿ ಮೆಗೈನು ಒಂದು 10 ನಿಮಿಷ ಆಗುತ್ತೆ. BBMPಯಿಂದ 25 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇದಕ್ಕೆ ಮೂಲಭೂತವಾದಂಥ ಕಾರಣ ಅದನ್ನು ಮಾಡಿದವರು, ಅವರ ಶ್ರಮ, ನಮ್ಮ ಶ್ರಮ ಇದ್ದರೂ ಸಹ ಅದಕ್ಕೆ ಮೂಲಭೂತವಾಗಿ ಅದಕ್ಕೆ ಸಹಕರಿಸಿದವರು ಈ ಭಾಗದ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಹಕಾರ ಮಂತ್ರಿಗಳಾದಂಥ SP ಸೋಮಶೇಖರ್ ಅವರ ಶ್ರಮನೂ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ನಾವು ಕೊಟ್ಟಂತಹ ಮನವಿಗೆ ಪುರಸ್ಕರಿಸಿ ಅವರು ನಿಜವಾಗ್ಲೂ ಭಾಳ ಆಸಕ್ತಿ ವಹಿಸಿ BBMPಯಲ್ಲಿ ಸಹ ಅವರು ಓಡಾಡಿ 25 ಕೋಟಿ ಏನು ಸ್ಯಾಂಕ್ಷನ್ ಆಗಿದೆ BBMPಗೆ, ಅದಕ್ಕೆ ಕಾರಣೀಭೂತರು SP ಸೋಮಶೇಖರ್. ತುಂಬ ಉಪಯುಕ್ತ ಇದ್ರು. ಏಕೆಂದರೆ ರೈಲ್ವೆ ಗೇಟ್ ಹಾಕಿದಾಗ ಅಲ್ಲಿ ಹೋಗೋಕ್ಕೆ ಆಗಲ್ಲ, ಆ ಕಡೆಯಿಂದ ಬರೋಕ್ಕೂ ಆಗಲ್ಲ, ಈ ಕಡೆಯಿಂದ ಹೋಗೋಕ್ಕಲ್ಲ, ತುಂಬ ಹಿಂಸೆ ಆಗ್ತಾ ಇದೆ. ಈಗ ಕೆಂಗೇರಿಯಿಂದ ನಾವು ಪಾಸಾಗಿ ಹೋಗಬೇಕು. ಕೆಂಗೇರಿವರೆಗೂ ತುಂಬ ಟ್ರಾಫಿಕ್ ಆಗಿದೆ. ಆ ಬ್ರಿಡ್ಜು ಆವಾಗ ನಾವು ಬರಬೇಕು 50 ವರ್ಷದ ಮುಂಚೆ ಕಟ್ಟಿರೋ ಬ್ರಿಡ್ಜು, ಅದು ಶಿಥಿಲಗೊಂಡಿದೆ. ಈಗ ಅದು ಅಲ್ಲಿರೋದು 4 ಟ್ರ್ಯಾಕ್ ಹೋಗ್ತಾ ಇದೆ. ಅದು ಎನಿ ಟೈಮ್ ಬೀಳುತ್ತೆ ಅನ್ನೋದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಅದನ್ನು ನೋಡಿದ್ದೀವಿ. ಅದನ್ನು ಇದು ನನಗೆ ಗೊತ್ತಿರೋ ಹಾಗೆ ಒಂದು 6 ಮಂತ್ಸ್ ಬ್ಯಾಕು, 6 to 7 ಮಂತ್ಸ್ ಬ್ಯಾಕೇ ಇಲ್ಲಿ ಮಿಸ್ಟರ್ ರಾಹುಲ್ ಅಂತ, ಶೈಲೇಶ್ ಅವರು ಇವರೆಲ್ಲರೂ ಬಂದು ನಮ್ಮ ಹತ್ರ ಸಿಗ್ನೇಚರ್ ಕ್ಯಾಂಪೇನ್ ಅಂತ ಮಾಡಿದರು. ನಾವಿದು ತುಂಬ ಒಳ್ಳೆಯ ಇದ್ರದ್ದು ಮಾಡಿ ನೀವು ಬಂದ್ಬಿಟ್ಟು ಕೊಟ್ಟಿದ್ವಿ ನಾವು. ಆವಾಗ ಅವರೆಲ್ಲರದು ಸಿಗ್ನೇಚರ್ ಒಂದು 4,000ರಿಂದ 5,000 ಜನ ನಾವು ಸೈನ್ ಮಾಡಿ ಕೊಟ್ಟಿದ್ದೀವಿ. ಅದನ್ನೆಲ್ಲ ಓಡಾಡಿ ಎಲ್ಲ ಮಾಡಿದ್ದಾರೆ ಅವರು ಅನ್ನೋದನ್ನು ನಾನು ನೋಡಿದೆ. ಆಮೇಲೆ BBMP ಒಳಗೆ ಅದು ಬಡ್ಜೆಟ್ಟು ಅಲಾಟ್ ಆಗಿದೆ. ಅದು ಬಡ್ಜೆಟ್ ಅಲಾಟ್ ಆಗಿದ್ದು ನಾನು TV ಒಳಗಡೆಯಿಂದ ನೋಡಿದೆ. ಅದು ಎನಿ ಮೂಮೆಂಟ್ ಸ್ಟಾರ್ಟ್ ಆಗಬೇಕದು. ಈಗ ನಮಗೆ ಅದು ಉಪಯುಕ್ತ. ಈಗ ಏನಾರ ಕೆಂಗೇರಿ ಬ್ರಿಡ್ಜ್ ಏನಾರ ಬಿದ್ದೋಯ್ತು ಅಂದರೆ ಇಲ್ಲಿರೋ ನಿವಾಸಿಗಳು ಯಾವುದೇ ಕಾರಣಕ್ಕೂ ನಾವು ಬೆಂಗಳೂರು ಕಡೆಗೆ ಹೋಗೋಕ್ಕೆ ಆಗಲ್ಲ. ಇದನ್ನು ಜನಗಳು ತುಂಬ ಬೇಗನೆ ಯೋಚನೆ ಮಾಡಬೇಕು, ಅಫಿಷಿಯಲ್ಸು ಯೋಚನೆ ಮಾಡಬೇಕು. ಇದು ಬೆಂಕಿ ಹಚ್ಚಿದಾಗ ಬಾವಿ ಹುಡುಕೋ ಬದಲು ಈಗಲೇ ಹುಡುಕೊಳ್ಳೋದು ತುಂಬ ಒಳ್ಳೆಯದು. ಎಲ್ಲವೂ ಅಂದುಕೊಂಡಂತೆ ಆದರೆ 2026ರಲ್ಲಿ ಕಾಮಗಾರಿ ಮುಗಿದು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಲಿದೆ. ಆದಷ್ಟು ಬೇಗ ಆ ಕಾಲ ಬರಲಿ ಅನ್ನೋದೇ ನಮ್ಮ ಆಶಯ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್.